ಶಿವ 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 ಏನ್ ಸೆಕೆ ಐತೆ ಒಳಗೆ ಒಂಚೂರು ಒಳಗೆ ನಿಲ್ಲಕ್ಕಾಗತ್ತಿಲ್ಲ ನೋಡಪ್ಪ. ಅಷ್ಟು ಸೆಕೆ ಐತೆ. ಸ್ಟಾರ್ಟ್ ಆತ್ ನೋಡಿ ಇನ್ಮ್ಯಾಗ ಶಿವ ಶಿವ ಅನ್ಕೊಂತಿರೋದೆ. ಇವ್ರು ಈಗ ಹೋಗಿದ್ದಾರೆ ನೋಡ್ಬೇಕು. ಏನು 3 ಗಂಟೆ ಆಕೈತೆ 4 ಗಂಟೆ ಆಕೈತೆ. ಆಗ ಇವ್ನಿಗೆ ಏನಾತೆ? ಏನಾತ ಏನಲ್ಲಪ್ಪ ಅವಾಗಿಂದ ಕೇಳಾತೀನಿ ಏನಾಯ್ತಪ್ಪಯ್ಯ ಏನಾಯ್ತಪ್ಪಯ್ಯ ಅಂತಂದ್ರೆ ಕೆಳಗ್ ಮಾರಿ ಮಾಡ್ಕೊಂಡು ಕುಂತ ನೋಡ್ ಸಿಕ್ಟಾಗಿ. ಏನಂದೆ ಅವನಿಗೆ? ಅಯ್ಯ ನಾನೇನಂದ್ಲಿ ಅವನಿಗೆ? ಅವಾಗಾದ್ರೆ ನಕ್ಕೊಂತ ಕಿಲ ಕಿಲ ನಕ್ಕೊಂತಿದ್ದ. ಇವಾಗ ಏನಾತೆ? ಏನವ್ರ ಅಪ್ಪ ಅವ್ವ ಅದು ಪಟ್ನಕ್ ಹೋಗಿದಾರ ಅಂತ ಹಿಂಗ್ ಕುಂತಾನೆ. ಏನಗುಂಡ ಏನಾತೆ? ಹಂಗಂದ್ರೆ ಏನಾತ ಹೇಳಪ್ಪಯ್ಯ? ಯಾಕೆ ಅನ್ಕೊಂತಿ? ತಿನ್ನಕೇನಾದ್ರು ತಗೊಂಡ್ ಬರ್ತಿ? 2 ರೂಪಾಯಿ ಕೊಡ್ಲಿ? ಬ್ಯಾಡ್ ನನ್ಗ. ಮತ್ತೆ ಯಾಕೆ ಅನ್ಕೊಂತಿ? ಈಗೀಗ ಭಾರಿ ಆಟ ಮಾಡೋದು ಕಲ್ತಿದ್ದೆ ಗುಂಡ ನೀನು. ಆಗಿದ್ದಲ್ಲ ಹೋಗಿದ್ದಲ್ಲ ಸ್ವಲ್ಪಕ್ಕೂ ಪೂರಿ ಊದ್ಕೊಂಡು ಕುಂತ್ ಬಿಡೋದೆ. ಶಾನೆ ಎಷ್ಟು ಶಾನೆ ಆಗ್ಬೇಕು ನೀನು. ಬಿಡ್ಲಿ ಮತ್ತೆ ಯಾಕೆ ರೇಗಾಡತಿ? ಮೊದ್ಲ ಅವ್ರ ಅಪ್ಪ ಅವ್ವ ಅದು ಪಟ್ನಕ್ ಹೋಗಿದಾರೆ. ಏನಾದ್ರ ಹಟ್ಟಿ ತೆಗ್ದ ಅತ್ತ ಅಂತಂದ್ರೆ ಸಂಭಾಳ್ಸ್ಕೊಂಡು ಸ್ವಲ್ಪ ಇದು ಮಾಡೋದ್ ಕಲಿ. ಅಲ್ಲ ನೀವ್ ಹೇಳೋದ್ ನೋಡಿ. ನಾನೇನು ಅವನಿಗೆ ಹೊಡಿದ್ನಿ ಏನ್ ಬಡಿದ್ನಿ? ಈಗ ಸಂಭಾಷಣೆ ಕೇಳಾತೀನಲ್ಲ ಏನಾತಂತ ಅವಾಗಿಂದ. ಏನ್ ಹೇಳಾತಾನೆ ಇಲ್ಲ ಅವನ. ಅದಕ್ಕ ಸಿಟ್ಟು ಬಂತು ನನಗೂ. ಏನಾದ್ರೂ ಬೇಕಿಂತದಂತಂದ್ರೆ ಕೊಡಿಸ್ತೀನಿ, ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಅದಕ್ಕೂ ಇವಲ್ಲೇ ಅನ್ನತಾನೆ. ಮತ್ತೆ ಏನ್ ಬೇಕು ಇವನಿಗೆ? ಯಾಕೆ ಹಿಂಗ್ ಕುಂತಾನೆ? ಇರ್ಲಿ ತಗೋ, ಈಗ ಚಿಕ್ಕ ಮಕ್ಳಂದ್ರ ಹಟ್ಟಿ ಮಾಡ್ತಾವು ಸ್ವಲ್ಪಕ್ಕೆ. ಅದಕ್ಕೆ ಯಾಕಷ್ಟು ಇದ್ ಮಾಡ್ತಿ? ಸಂಭಾಳ್ಸ್ಕೊಂಡು ಕರ್ಕೊ ಬರ್ತಾನೆ. ಈಗ ಪುಟ್ಟಿ ಲಕ್ಷ್ಮಿಯವ್ರ ಮನೆಗೆ ಹೋದ್ಲು. ಬಾ ಗುಂಡ ಆಟ ಆಡಕ್ ಹೋಗೋಣ ಅಂತಂದ್ರೆ ನಾನು ಬರೋದಿಲ್ಲ ನೀನಷ್ಟೋ ಹೋಗು ಅಂತ ಹೇಳ್ದೆ. ಅವಳು ಓದ್ಲು ಮತ್ತೆ. ಹೌದೇನೆ? ಯಾವಾಗ್ಲೂ ಲಕ್ಷ್ಮಿ ಅಕ್ಕರ ಮನೆಗೆ ಅಂದ್ರೆ ಹಂಗ ಕುನ್ಕೊಂತ ಓಡೋಗ್ತಾನೆ. ಇವತ್ತೇನತಿ ಇವನಿಗೆ? ಅಪ್ಪಯ್ಯ ಏನಾತಪ್ಪ? ಜಾನ್ ಅಲ್ಲ ನನ್ನ ಮೊಮ್ಮಗ. ಏನ್ ಬೇಕು? ಅದು ಮತ್ತೆ ನಾನು ಪಟ್ನಾಗ ಹೋಗ್ತೀನಿ ಅಜ್ಜಿ. ನಂಗೆ ಬಿಟ್ಟು ಹೋದ್ರು. ಅದ ಕಳತಿ ಏನ್ ನಿನಗೆ ಗೊತ್ತಾಗಿಲ್ಲ ನನಗೆ. ಆದ್ರೆ ಅವಾಗ ಹೋಗ್ಬೇಕಾದ್ರೆ ನಕ್ಕೊಂತಿದ್ದಿ. ಈಗೇನತಿ ನಿನಗೆ? ನೋಡ್ ಕೈಯಾಗ 10 ರೂಪಾಯಿ ಕೊಟ್ಟು ಹೋಗಿದ್ದಾರೆ. ಎಲ್ಲೈತೆ ದುಡ್ಡು? ಎಲ್ಲೈತೆ? ಇಲ್ಲಿದಾವ್ಲೆ ನನ್ ಜೋಬ್ನ್ಯಾಗ. ಕೆಳಗ್ ಸಿಟ್ಟಿಲೆ ಬಿಸಾಕಿದ್ದ, ಕಳ್ದಿಗಿಳ್ದು ಹೋಗಿದಾವ್ ತಡಿ ಆಮೇಲೆ ಕೊಟ್ರ ಆತಂತ ಜೋಬ್ನ್ಯಾಗ ಹಾಕೊಂಡಿನಿ ನಾನು. ಆತ ಹಂಗ ಇಟ್ಕೋದ. ಆಮೇಲೆ ಹೋಗ್ಬೇಕಾದ್ರೆ ಕೊಡುವಂತೆ. ಅಪ್ಪಯ್ಯ ಅಂಗಡಿಗೆ ಹೋಗೋದಿಲ್ಲ ನೀಗ? ಪುಟ್ಟಿ ಹತ್ರ 10 ರೂಪಾಯಿ ಇದಾವ, ನಿನ್ನ ಹತ್ರ 10 ರೂಪಾಯಿ ಇದಾವ. ಹೋಗಿ ಅಜ್ಜನ್ ಜೋಡಿ ಹೋಗಿ ಏನಾದ್ರೂ ತಗೊಂಡ್ ಬರೋಗಿದ್ರು ಬರ್ರಿ ಹೋಗ್ರಿ. ಬ್ಯಾಡ ನನಗೂ. ಮತ್ತೆ ಏನ್ ತಿಂತಿ ಹೇಳಪ್ಪಯ್ಯ? ಉಪ್ಪಿಟ್ಟು, ರವೆ, ಅವಲಕ್ಕಿ, ಚೂಡ, ಚಾ ಏನಾದ್ರೂ ಮಾಡ್ಲಿ? ಅದು ಯಾವ್ದು ಬ್ಯಾಡ ಅಜ್ಜಿ. ನನಗೂ ಬ್ರೆಡ್ ಬೇಕು. ಬ್ರೆಡ್ ಬೇಕಾ? ಅವಾಗಿಂದ ಹೇಳಿದ್ರೆ ಅಂಗಡಿ ಕಳಿಸಿ ಅದನ್ನ ತಗೊಂಡ್ ಬರಕ್ ಹೇಳ್ತಿದ್ನಲ್ಲಪ್ಪಯ್ಯ. ಆತ ತಗೋ ಹೋಗ್ ಅಜ್ಜನ್ ಜೋಡಿ ಹೋಗಿ ಬ್ರೆಡ್ ತಗೊಂಡ್ ಬರ್ರಿ ಹೋಗ್ರಿ ನೀವು. ಪುಟ್ಟಿ ಯಾಕನೋ ಅಲ್ಲೇ ಇರ್ಬೇಕು ನೋಡಿ, ಕರ್ಕೊಂಡು ಹೋಗ್ರಿ ಆಕಿಗೂ. ಬ್ರೆಡ್ ಮತ್ತೆ ಆಮ್ಲೆಟ್ ಬೇಕಜ್ಜಿ. ಆತಗೋ, ಇಲ್ಲಿ ಮನ್ಯಾಗ ಮೊಟ್ಟೆ ಇದೆ, ಆಮ್ಲೆಟ್ ಮಾಡ್ಕೊಡ್ತೀನಿ. ಹೋಗಿ ಬ್ರೆಡ್ ತಗೊಂಡ್ ಬರ್ರಿ ಹೋಗ್ರಿ. ಅದ ಅವತ್ತು ಗಂಗಾ ಮಾಡಿದ್ಲ ಹೇಳಿ, ಬ್ರೆಡ್ ಆಮ್ಲೆಟ್ ಕೇಳತ್ತೆ ಅಲ್ಲ ನೀನೆ? ಅಜ್ಜಿ ಅದ ಗೊತ್ತಾತ್ ನನಗೆ. ಬ್ರೆಡ್ ಅಂದ ಆಮ್ಲೆಟ್ ಅಂದಿ ನೋಡಿ, ಅವಾಗ ಗೊತ್ತಾತ ಅದನ್ನೇ ಕೇಳತ್ತೆ ಅಂತ. ಆತ ತಗೋ ಮಾಡ್ಕೊಡ್ತೀನಿ. ಈಗೇನು ಅಡುಗೆನೂ ಏನು ಮಾಡೋದಿಲ್ಲ, ಎಲ್ಲ ನಿಮ್ಮ ಅವ್ವ ಮಾಡಿಟ್ಟೋಗಿದ್ದಾಳೆ. ಹೋಗಿ ನೀವು ಬ್ರೆಡ್ ತಗೊಂಡ್ ಬರ್ರಿ ಹೋಗ್ರಿ. ಅದ್ರಾಗೇನು 3 ಇದಾವ 4 ಇದಾವ ಮೊಟ್ಟೆ. ನಿನಗೂ ಪುಟ್ಟಿ ಅಕ್ಕಗೂ ಮಾಡ್ಕೊಡ್ತೀನಿ. ಆತಜ್ಜಿ ಅಜ್ಜ ಅಜ್ಜ ಬಾ ಹೋಗೋಣ. ಆತ್ ನಡಿ. ಗಿರಿಜಿ ಅದೇ ದುಂಡಗಿರ್ತಾವ ನೋಡಿ ಬನ್ನಿದ್ದಾಗ, ಅದು ತಗೊಂಡ್ ಬರ್ಲಿ ಏನ್ ಚೌಕಿರೋ ತಗೊಂಡ್ ಬರ್ಲಿ? ಅದಕ್ಕೆ ಇದು ಅದು ಅಂತ ಏನಿಲ್ಲ, ಯಾವ್ದಿದ್ರು ನಡೀತೈತೆ. ಅಂಗಡಿಯಾಗ ಯಾವ್ದು ಇರ್ತಾವ ನೋಡಿ ತಗೊಂಡ್ ಬರ್ರಿ. ಆತೈತೆ ಅಪ್ಪಯ್ಯ. ಸರಿ ನೀವು ಸರ್ರಿ, ಒಂದ್ ಸ್ವಲ್ಪ ಗಾಳಿ ಕುಂತ ಎಲೆ ಅಡಿಕೆ ಹಾಕೊಂಡು ಹೋಗ್ತೀನಿ ನಾನು ಒಳಗ್. ಇದ್ರ ಮ್ಯಾಗ ಕುಂದಿರ್ತಿ? ಬ್ಯಾಡ್ ಹೋಗ್ಲಪ್ಪ, ಅಲ್ಲಿ ಕಟ್ಟೆ ಮ್ಯಾಗ ಕುಂತ ಹಾಕೋ ಹೋಗಿ ಎಲೆ ಅಡಿಕೆ ಹಾಕೊಳಕೇನು ಯಾವ ಜಾಗ ಇದ್ರೆ ಏನು? ಮೊನ್ನೆ ಇನ್ನ ಹೊಲ್ ತಂದ್ ಹಾಕಿನದು, 1-2 ಹಗ್ಗ ಬಿಚ್ಕೊಂಡಿದ್ವು ಚಂದಾಗ. ಹೊಲ್ ತಂದ್ ಹಾಕಿನಿ, ಇದ್ರ ಮ್ಯಾಗ ಕುಂದಿರ್ತಾಳಂತ. ಎತ್ಲಾಗದ್ರ ಮತ್ತೆ ದಬ್ಬಕ್ಕಂತ ಬಿದ್ದು ಮೊದ್ಲ ದೊಡ್ಡ ಮೈ ಯಾಕೆ ಬೇಕು? ಬ್ಯಾಡ್ಲಪ್ಪ, ನನ್ನ ಹೆಂಡತಿ ಚಲೋ ಇರ್ಬೇಕು ನನಗೂ. ಗೊತ್ತಾಯ್ತು ತಗೋರಿ ನನಗೆ. ನಿಮ್ದು ಎಷ್ಟು ಕಾಳಜಿ ಐತೆ ನನ್ನ ಮ್ಯಾಗ. ಅಲ್ಲ ಅದೇ ಮಂಚಾಗಿಂಚ ಮುರಿದು ಹೋಗಿತ್ತಂತ ಅದ್ರ ಮ್ಯಾಗ ಕಾಳಜಿ ನಿಮ್ಗೆ. ಏನು ಅಷ್ಟು ದಪ್ಪ ಇದ್ದೀನಿ ನಾನು? ಮಾಡ್ತೀನಿ ತಡ್ರಿ. ನಾನು ಸ್ವಲ್ಪ ವಾಕಿಂಗ್ ಎಕ್ಸರ್ಸೈಸ್ ಎಲ್ಲ ಏನೇನೋ ಮಾಡ್ತಾರೆ ನೋಡಿ ಜಿಮ್ಮಿಗೆ. ಅದು ಹೋಗಿ ಅದೆಲ್ಲ ಮಾಡಿ ತೆಳ್ಳಗಾಗಿ ತೋರಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಗಿರಿಜಕ್ಕನ ಅಲ್ಲ. ಅಲ್ಲಜ್ಜಿ? ಅಷ್ಟೇ. ಗುಂಡ ಬಾ, ನಾವ್ ಅಂಗಡಿಗೆ ಹೋಗಿ ಬರೋ ಬಾರಪ್ಪಯ್ಯ. ಮತ್ತೆ ಸೀನಪ್ಪ ಅಂಗಡಿ ಬಾಗ್ಲಾಕೊಂಡ್ ಎತ್ಲಾಗದ್ರ ಹೋಗಿಗಿದ. ಇವತ್ತು ರವಿವಾರ ಐತೆ, ಮಧ್ಯಾಹ್ನದ ಮ್ಯಾಗ ಅಂಗಡಿ ಬಾಗ್ಲಾಕ್ತ ನೋಡ್. ಬಾ ಜಲ್ದಿ ಬಾ. ಹರೇ ರಾಮ್ ಕೃಷ್ಣ ಪರಮಾತ್ಮ ಕಾಪಾಡಪ್ಪ ತಂದೆ. ತಡಿಯವ, ಹಿಂಗ್ ಮಾಡಿನ ಕುಂದ್ರನು ಯಾಕೆ ಬೇಕು? ಬಿದಿಗಿದ್ದಿ ಅಂತೆ ಮೊದ್ಲ ಒತ್ತು ಹೇಳೋಗೈತೆ. ಬೀಳೋದಿಲ್ಲ, ಇದೇನು ರಬ್ಬರ್ ಇದ್ದಂಗೆ ಇರ್ತೈತೆ. ನಾವ್ ಯಾಕೆ ಬೀಳ್ತೀವಿ? ತಡಿ ಕುಂದಿರ್ತೀವಿ. ಏನಾತ ಇದ್ರ ಮ್ಯಾಗ ಕುಂತ್ರ ಏನೂ ಆಗಿಲ್ಲ. ಜಗತ್ನಾಗ ಯಾರು ದಪ್ಪನ ಇಲ್ಲ ಅನ್ನೋಗತ್ತೆ ಮಾಡ್ತಾನೆ ನನ್ನ ಗಂಡ ಅಂತರು. ತೆಳ್ಳಗಾಗ್ತೀನಿ ಅಂತ ಚಾಲೆಂಜ್ ಹಾಕಿದ್ದೆ. ಯಾವಾಗ ತೆಳ್ಳಗಾಗ್ಬೇಕ? ಹಿಂಗ ಇವು ಮೈ ಏನ್ ಮಾಡಕ್ ಬರೋದಿಲ್ಲ. ದಪ್ಪನ ಇದ್ ಮೈ. ಏನು ಸ್ವಲ್ಪ ಚೂರು 1 kg ಇಳಿದ್ರೆ ಇಳಿದ್ನಿ. ಒಂದು 2-3 ದಿನ ಊಟ ಗೀಟ ಬಿಟ್ಟು ನೋಡ್ತೀನಿ. ಅದು ಒಂದು ಟ್ರೈ ಮಾಡಬಿಡ್ತೀನಿ.
ನಮಸ್ಕಾರ ಎಲ್ಲರಿಗೂ. ಎಲ್ರು ಹೆಂಗದ್ರಿ? ಎಲ್ರು ಆರಾಮದ್ರ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದ್ದೀರಿ ಅಪ್ಪ. ಏನ್ರಿ ಗಿರ್ಜಕ್ಕ, ಸಿದ್ದೇಗೌಡ್ರಿಗೆ ಸಣ್ಣಕ್ ಆಗ್ತೀನಂತ ಚಾಲೆಂಜ್ ಹಾಕಿದಿರಿ, ಖರೇನ ಸಣ್ಣಕ್ ಆಗ್ತೀರ ಅಂತ ಕೇಳತ್ತೀರಿ? ಸಾಧ್ಯನೇ ಇಲ್ರಿ ಅಪ್ಪ ಈ ಜನ್ಮದಾಗ. ಯಾಕಂತಂದ್ರ ಮೊದ್ಲಿಂದ ಮೈ ಇರೋದ ಹಿಂಗ, ಈಗ ಸಣ್ಣಕ ತೆಳ್ಳಗ ಬೆಳ್ಳಗ್ ಮಾಡ್ತೀನಂದ್ರ ಆಕೇತ್ರಿ. ಹಂಗ್ ಮಾಡ್ಬೇಕಂತಂದ್ರೆ ಅವಾಗ ಗಾಯದಾಗ ಪಟ್ಟಿ ಕಟ್ತಾರ ನೋಡ್ರಿ, ಉಷ್ಟು ಕಣ್ಣು ಮೂಗಿ ಬಾಯಷ್ಟು ಬಿಟ್ಕೊಂಡು ಉಷ್ಟು ಕಟ್ಬೇಕು ನೋಡ್ರಿ, ಅವಾಗಾದ್ರೆ ತೆಳ್ಳಗಾಗ್ತೀವ ಏನು ಗೊತ್ತಿಲ್ಲ. ಯಾರು ತೆಳ್ಳಗಿದ್ದೀನಿ ದಪ್ಪ ಇದ್ದೀನಿ ಅಂತ ಬೇಸರ ಆಗ್ಬೇಡ್ರಿ. ಯಾಕಂತಂದ್ರೆ ದೇವ್ರು ಕೊಟ್ಟಿರೋ ಮೈ, ಅವ್ರಿಗೆ ನೋಡಿ ನಾವು ಅವ್ರಂಗೆ ಆಗ್ಬೇಕಂತಂದ್ರೆ ಅದು ಮತ್ತೇನೇನೋ ಆಗ್ತೈತೆ. ಅದಕ್ಕೆ ದೇವ್ರು ಕೊಟ್ಟಿರೋ ಮೈ, ದೇವ್ರು ಕೊಟ್ಟಿರೋ ಆರೋಗ್ಯನ ಕಾಪಾಡ್ಕೊಂತ ಹೋದ್ರೆ ಅಷ್ಟ ಸಾಕಲ್ರಿ. ಖರೆ ಅಲ್ರಿ ನಾನು ಹೇಳಿದ್ದೆ. ಇವತ್ತಿನ ವಿಡಿಯೋದೊಳಗೆ ನಮ್ಮ ಗಂಗಾ ಮತ್ತು ರಾಜು ಶಿಪ್ಪಿಂಗ್ ಹೋಗಿದ್ದಾರೆ. ತಪ್ಪು ಹೇಳಿದ್ನಲ್ಲ, ಶಾಪಿಂಗ್ ಹೋಗಿದ್ದಾರೆ. ಶಾಪಿಂಗ್ ಅದ, ಇವಾಗ ಬ್ಯಾಸಿಗೆಲ್ಲ ಸ್ಟಾರ್ಟ್ ಆಯ್ತು. ಫ್ಯಾನ್ ಒಂದೇ ಐತಿ ಮನ್ಯಾಗ, ಅದಕ್ಕೆ ಒಂದು ಫ್ಯಾನ್ ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಮತ್ತು ರಾಜುನು ಹೋಗೋ ಸಮಯ ಬಂತ್ರಿ ಈಗ, ಅದಕ್ಕೆ ಏನೇನೋ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ನೋಡ್ಬೇಕ್ರಿ ಏನೇನು ತೊಗೊಂಡು ಬರ್ತಾರೆ ಏನು ಗೊತ್ತಿಲ್ಲ. ನಮ್ಮ ಮನೆಯವರು ಮತ್ತು ಗುಂಡ ಅಂಗಡಿಗೆ ಹೋಗಿದ್ದಾರೆ, ಪುಟ್ಟಿ ಎಲ್ಲ ಆಟ ಆಡೋಕೆ ಹೋಗಿದ್ದಾಳೆ. ಈಗ ನಾವು ಅವ್ರು ಬಂದ್ಮ್ಯಾಗ ಆಮ್ಲೆಟ್ ಬ್ರೆಡ್ ಅದೇನೋ ಮಾಡ್ಕೊಡ್ಬೇಕಂತ್ರಿ, ಅದು ಮಾಡಿಕೊಡ್ತೀನಿ. ಆತ್ರಿ ಅಪ್ಪ, ಇವತ್ತಿನ ವಿಡಿಯೋ ನೋಡೋಣ್ರಿ ಹಿಂಗೆ ಎಷ್ಟೆಷ್ಟು ಮುಂದುವರಿತೈತೆ ಏನು ಗೊತ್ತಿಲ್ಲ. ಯಾಕಂತಂದ್ರೆ ಇನ್ನು ನಾನು ಅಡುಗೆ ಬೇರೆ ಮಾಡ್ಬೇಕ್ರಿ, ಹುಡುಗರು ಮಲ್ಕೋತಾರೆ. ನೋಡ್ಬೇಕು ಈ ವಿಡಿಯೋನೇನು ಇವತ್ತು ಅಪ್ಲೋಡ್ ಮಾಡ್ತೀನಿ ನಾಳೆ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ಇವತ್ತು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ರೀ ನಾನು. ಇವತ್ತು ನಮ್ಮ ಊರಾಗ ಕರೆಂಟ್ ಇದ್ದಿದ್ದಿಲ್ಲ, ಮಾರ್ನಿಂಗ್ ಹೋಗಿದ್ದು, ಇವಾಗ ಸಾಯಂಕಾಲ 6 ಗಂಟೆಗೆ ಬಂದೈತ್ರಿ. ಮೊಬೈಲ್ ಒಳಗೆ ಚಾರ್ಜ್ ಇದ್ದಿದ್ದಿಲ್ಲ, ಹಾಗಾಗಿ ಲೇಟ್ ಮಾಡಿ ಎಡಿಟಿಂಗ್ ಕೂತ್ಕೊಂಡಿದ್ದೀನಿ ರೀ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಈ ವಿಡಿಯೋನ ನಾನು 8 ನಿಮಿಷದ 9 ನಿಮಿಷದ ಮಾಡಿ ಎಂಡ್ ಮಾಡ್ತೀನಿ ರೀ. ಯಾಕಂದ್ರೆ ಅಡುಗೆ ಮಾಡಬೇಕು, ಸ್ವಲ್ಪ ಮನೆಯಾಗಿನ ಕೆಲಸದ ಒತ್ತಡಗಳು ಇರ್ತಾವಲ್ರಿ, ಹಂಗಾಗಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ರಿ ನನಗೆ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಅಷ್ಟೇ ಲೈಕ್ ಕೊಡ್ರಿ ಅಪ್ಪ. ನಾನು ಬಲವಂತವಾಗಿ ನಿಮ್ಗೆ ಲೈಕ್ಸ್ ಕೊಡ್ರಿ ಅಂತ ಏನು ಕೇಳೋದಿಲ್ಲ. ನಮ್ಮ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆದ್ರೆ ಅಷ್ಟೇ ಒಂದು ಲೈಕ್ ಕೊಡ್ರಿ ಸಾಕು. ಅದರಿಂದ ನಮ್ಗೆ ಭಾಳ ಖುಷಿ ಆಗ್ತೈತೆ. ಇನ್ನೂ ಒಳ್ಳೆ ಕಂಟೆಂಟ್ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ನಮ್ಗೆ ನೀವು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅಂತ ಲೈಕ್ ಕೊಡ್ರಿ ಅಂತ ಹೇಳ್ತಿರ್ತೀವಿ ರೀ. ಆಯ್ತು ರೀ, ಬರ್ರಿ. ತಗೋ ಇದು. ಆರತಿ ಎಲ್ಲಿದ್ದಾಳೆ? ಅಲ್ಲಿ ಕುಂತಾಳ ನೋಡ್ರಿ ಓದ್ಕೊಂತ. ಏನು ರೊಟ್ಟಿ ತಿಂದಿಲ್ಲ ಏನಿಲ್ಲ, ಏನು ಅಂದಿಲ್ಲ ಬಿಟ್ಟಿಲ್ಲ, ಮುಖ ಓದಿಸ್ಕೊಂಡು ಕುಂತಾಳ ನೋಡ್ರಿ. ಕೇಳೋಗ್ರಿ ಏನಂತ. ರೊಟ್ಟಿ ತಿಂದಿಲ್ಲ ಮಗಳ ಆರತಿ? ಹಾ ಅಪ್ಪ. ಯಾಕವ ರೊಟ್ಟಿ ತಿಂದಿಲ್ಲ ಅಂತಲ್ಲ? ಅದು ಅಪ್ಪ ಹೊಟ್ಟೆ ಹಸ್ತಿಲ್ಲ ನನಗೆ, ಓದ್ಕೊಳ್ಳೋದಿತ್ತೆ, ಹಂಗಾಗಿ ಆಮೇಲೆ ತಿನ್ನೋಣಂತ. ಆಮೇಲೆ ಇಲ್ಲ ಗಿಮೇಲಿಲ್ಲ, ಮೊದ್ಲು ಎದ್ದು ಬಾ ರೊಟ್ಟಿ ತಿನ್ ಬಾ. ಹೊಟ್ಟೆ ತುಂಬಾ ತಿಂದೆ ಆಮೇಲೆ ಮಾಡ್ಕೋಬೇಕವ ಇದ್ ಕೆಲ್ಸ. ಹಂಗ ಉಪವಾಸ ಇರ್ತಾರೆ ಯಾರಾದ್ರೆ? ಯಾಕೆ ನಿಮ್ಮ ಅವ್ವ ಏನಾದ್ರ ಅನ್ಲೇನ್ ಮತ್ತೆ? ಇಲ್ಲಪ್ಪ, ಅವ್ವ ಏನು ಅಂದಿಲ್ಲ. ಮತ್ ನಿಮ್ಮ ಅವ್ವ ನೋಡಿದ್ರೆ ಮುಖ ಓದಿಸ್ಕೊಂಡ್ ಕುಂತಾಳ ಅಂತ ಹೇಳತ್ತಾಳ, ಏನಾದ್ರ ಅಂದಿಗಿಂದಾಳೇನೋ ಅಂತ ಅನ್ಕೊಂಡಿ ನಾನೇ. ಬಾರವ ಬಾ, ರೊಟ್ಟಿ ತಿಂದ ಆಮೇಲೆ ಓದ್ಕೊಳ್ಳುವಂತೆ ಬಾ ನೀನ್. ಬೇಡಪ್ಪ, ಹೊಟ್ಟೆ ಹಸ್ತಿಲ್ಲ ನನಗೆ, ಆಮೇಲೆ ತಿಂತೀನಿ ತಗೋ. ಹೊಟ್ಟೆ ಹಸ್ಕೊಂಡ್ ಇರ್ಬಾರ್ದವ. ಯಾಕೆ ಇವತ್ತು ಒಲ್ಲೆ ಅನ್ನತಿ? ಜ್ವರ ಗಿರ ಬಂದಾವೇನ್ ಮತ್ತೆ? ನೆಗಡಿ ಆಗೈತಿ, ನೆಗಡಿ ಆದ್ರೂ ಬಾಯ್ ಕೆಟ್ಟಂಗ ಆಕೈತಿ. ಏನಾದ್ರ ಚಿಕನ್ ಮಟನ್ ತಗೊಂಡ್ ಬರೋಣ? ಏನು ಬೇಡ ನನಗೆ. ಆಕಿಗೆ ಯಾಕೆ ಅಷ್ಟು ಬಲವಂತ ಮಾಡತ್ತೀರಿ? ಹೊಟ್ಟೆ ಹಸ್ರ ತಾನ ತಿಂತಾಳ, ಬರ್ರಿ. ತನ್ನ ಹೊಟ್ಟೆಗೆ ತಿನ್ನಾಕೆ ನಾ ಬಲವಂತ ಮಾಡ್ಬೇಕು? ನಿನ್ ಗಪ್ಪಿ ರಾಮಂಜಿ, ನಾನು ನನ್ ಮಗಳು ಮಾತಾಡತೀವಿ, ನೀನ್ ಯಾಕೆ ಮಧ್ಯಕ್ ಬಂದಿ? ಹೋಗ್ ನಿನ್ ಕೆಲ್ಸ ನೋಡು. ಹೋಗಿನ್ ತಗೊಳ್ರಿ. ನಾನು ಅದಕ್ಕಲ್ಲ ಮನ್ಯಾಗಿರೋದು. ಆಕಿ ಯಾಕೆ ಹಂಗೆ ಕುಂತಾಳ ಗೊತ್ತೈತಿ ನಿಮ್ಗೆ? ಹೇಳ ಎದಕ್ ಕುಂತಾಳೆ? ಅದೇ ಈಗ ಪಟ್ನಕ್ಕೆ ಹೋಗಿ ಪ್ಯಾಂಟ್ ಒಡ್ನಿ ಅದು ತರಬೇಕು. ಇವತ್ತು ಅವಾಗಿಂದ ಅವಾಗ ಆಗ್ಬೇಕು. ದುಡ್ಡು ಇರ್ತಾವ ಇಲ್ಲ ಅನ್ನೋದು ಏನೇನು ಗೊತ್ತಿರೋದಿಲ್ಲ ಹುಡುಗಿಗೆ. ನಾನೇ ಹೋಗಿ ಹೇಳಿದ್ನಿ ಪ್ಯಾಂಟ್ ಒಡ್ನಿ ತಗೊಂಡ್ ಬರಕ್ ಹೋಗಕ್ಕೆ ಹೇಳಿದ್ನಿ ನಾನು. ನೀನು ಹೇಳಿಲ್ಲ ಅಂದ್ರೆ ಎಲ್ಲ ಗೊತ್ತಾಕೈತಿ ನನಗೆ. ಯಾಕಂದ್ರೆ ನಾನು ನಿಮ್ಮ ಅವ್ವ ಅದೀನಿ. ರವಿವಾರ ದಿನ ಮುಖ ಓದಿಸ್ಕೊಂಡು ಕುಂತಿ ಅಂತಂದ್ರೆ ಅದೇ ಇರ್ಬೇಕಲ್ಲ ಮತ್ತೆ. ಅಲ್ವೇ ನಾನು ಹಂಗಂತ ಹೇಳಿದ್ನಿ. ಈಗ ಮಂಜಿ ಏನ್ ಮಾತಾಡಕ್ ಹೋಗ್ಬೇಡ. ಈಗ ನೀನ್ ಒಳಗು, ನಾನ್ ಮಾತಾಡ್ತೀನಿ ಅವಳ ಜೋಡಿ. ಮಾತಾಡಿ ಹೋಗೋದಿದ್ರ ಹೋಗ್ ಬರ್ತಿತ್ತು ಹೋಗೋ. ಏನು 1-2 ಪ್ಯಾಂಟ್ 2 ಒಡ್ನಿ ಕೊಡ್ಸ್ಕೊಂಡ್ ಬರಕ್ ಏನ್ ಭಾಳ ದುಡ್ಡು ಹೋಗ್ತೈತೆ? ನೀನು ಹಂಗ ಮಾಡ್ತೀನಿ ನೋಡ್ಲೆ. ಮಗಳೇ ರೊಟ್ಟಿ ತಿನ್ನಡಿಯವ, ರೊಟ್ಟಿ ತಿಂದೆ ಪಟ ರೆಡಿ ಆಗೋ, ಪಟ್ನಕ್ ಹೋಗೋಣ. ಹಾಕಿದೇನ್ ಹಚ್ಚಿದೇವ ತಲ್ಯಾಗ ಹಾಕೊಳಕ್ ಹೋಗ್ಬೇಡ. ಹಂಗ ಅದ್ ಕಿರಿಕಿರಿ ಮಾಡ್ಕೊಂತ ಇರ್ತೈತೆ, ಏನ್ ಮಾಡಕ್ ಬರೋದಿಲ್ಲ. ನೀನ್ ರೆಡಿ ಆಗೋ. ಏನ್ ಡ್ರೆಸ್ ಒಡ್ನಿ ಪ್ಯಾಂಟ್ ಅದು ತಗೋತೀನಿ ಅನ್ನತಿ, ಕೊಡಿಸ್ತೀನಿ ನಡಿಯವ. ನಿನ್ಕಿಂತ ಹೆಚ್ಚು ಏನಿಲ್ಲ ನನಗೆ, ಕೊಡಿಸ್ತೀನಿ ನಡಿ.